ಇನ್ನು ಡಿ ಕೆ ಸುರೇಶ್ ಅವರಿಗೆ ಇಡಿ ಸಮನ್ಸ್ ಕೊಟ್ಟಿದೆ. ಅದರಲ್ಲೂ ನಿಮಗೆ ಗೊತ್ತಿದೆ ಏನು ಅಂದರೆ, ನಾನು ಡಿ ಕೆ ಸುರೇಶ್ ಅವರ ಸೋದರಿ ಅಂತ ಐಶ್ವರ್ಯ ಯಾರ್ಯಾರ ಹತ್ರ ದುಡ್ಡು ಪೀಕಿದ್ಲು ಏನು ಆ ಘಟನೆ ಇತ್ತಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ಗುರುವಾರ ವಿಚಾರಣೆಗೆ ಹಾಜರಾಗಬೇಕು ಡಿ ಕೆ ಸುರೇಶ್. ಚಿನ್ನ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಐಶ್ವರ್ಯ ಗೌಡ ನಾನು ಡಿ ಕೆ ಸುರೇಶ್ ಅವರ ಸೋದರಿ ಅಂತ ಹೇಳಿದ್ದು, ಇದಕ್ಕೆ ಸಂಬಂಧಪಟ್ಟಂಗೆ ಸುರೇಶ್ ಅವರಿಗೆ ಇಡಿ ಅಧಿಕಾರಿಗಳು ಸಮನ್ಸ್ ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿನ್ನೆ ಪರಮೇಶ್ವರರಿಗೂ ಕೂಡ ಸಂಕಟ ಆಗಿತ್ತು. ಈಗ ಡಿ ಕೆ ಸುರೇಶ್ ಸರದಿ. ಡಿ ಕೆ ಸುರೇಶ್ ಗುರುವಾರ ವಿಚಾರಣೆಗೆ ಹಾಜರಾಗಬೇಕು. 19ನೇ ತಾರೀಕು ವಿಚಾರಣೆಗೆ ಹಾಜರಾಗಿ ಅಂತ ಇಡಿ ನೋಟಿಸ್ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಸುರೇಶ್ ವಿಚಾರಣೆಗೆ ಹಾಜರಾಗಬೇಕು. ನೋಡಿ, ಇನ್ನೂ ಯಾರ್ಯಾರ ಕುತ್ತಿಗೆಗೆ ಸುತ್ತಕೊಳ್ಳುತ್ತೋ ಗೊತ್ತಿಲ್ಲ. ಏಕೆಂದರೆ ಒಂದೆರಡಲ್ಲ, ಈ ಅಮ್ಮ ಯಾರ ಹತ್ರ ಯಾರು ಸಂಬಂಧಿಕರು ಅಂತ ಹೇಳಿದ್ಲು, ಯಾರ ಹತ್ರ ದುಡ್ಡು ವಸೂಲಿ ಮಾಡಿದ್ಲು, ಯಾರ್ಯಾರಿಗೆ ವಂಚನೆ ಮಾಡಿದ್ಲು, ಅದೆಲ್ಲ ವಿವರಗಳು ಒಂದಾದ ಮೇಲೆ ಒಂದು ಹೊರಗಡೆ ಬಂದಿದ್ವು. ರಾಜಕಾರಣಿಗಳೂ ಕೂಡ ಇದರ ವ್ಯಾಪ್ತಿಯಲ್ಲಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿತ್ತು. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಮೋದ್ ಶಾಸ್ತ್ರಿ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, 19ನೇ ತಾರೀಕು ವಿಚಾರಣೆಗೆ ಹಾಜರಾಗಬೇಕು ಮಾಜಿ ಸಂಸದ ಡಿ ಕೆ ಸುರೇಶ್, ಏನಿದೆ ಹೆಚ್ಚಿನ ವಿವರ? ರಂಗನಾಥ್, ಈಗಾಗಲೇ ಐಶ್ವರ್ಯಗೌಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸುರೇಶ್ ಅವರಿಗೂ ಕೂಡ ಇಡಿ ನೋಟಿಸ್ ಕೊಟ್ಟಿದೆ. 19ನೇ ತಾರೀಕು ವಿಚಾರಣೆಗೆ ಹಾಜರಾಗುವಂತೆ ಅವರಿಗೆ ಸೂಚನೆಯನ್ನ ಕೊಡಲಾಗಿದೆ. ಇದರ ಬಗ್ಗೆ ಸಂಬಂಧಪಟ್ಟಂತೆ ನಾವು ಕೂಡ ಡಿ ಕೆ ಸುರೇಶ್ ಅವರಿಗೆ ನೇರವಾಗಿ ಸಂಪರ್ಕ ಮಾಡ್ತೀವಿ. ಈ ವಿಚಾರವನ್ನ ಅವರು ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಇಡಿ ನೋಟಿಸ್ ಕೊಟ್ಟಿದೆ, ಬಟ್ ಯಾವ ಕಾರಣಕ್ಕೋಸ್ಕರ ನೋಟಿಸ್ ಕೊಟ್ಟಿದೆ ನನಗೂ ಕೂಡ ಗೊತ್ತಿಲ್ಲ. ಹೀಗಾಗಿ 19ನೇ ತಾರೀಕು ವಿಚಾರಣೆಗೆ ಬರೋದಕ್ಕೆ ಹೇಳಿದ್ದಾರೆ. ಆದ್ರೆ 19ರಂದು ಈಗಾಗಲೇ ಬೇರೆ ಬೇರೆ ಕೆಲಸ ಇರುವಂತಹ ಹಿನ್ನೆಲೆಯಲ್ಲಿ 23ನೇ ತಾರೀಕು ಅಂದ್ರೆ ಮುಂದಿನ ಸೋಮವಾರ ನಾನು ವಿಚಾರಣೆಗೆ ಹಾಜರಾಗ್ತೀನಿ ಅನ್ನುವಂತ ಮಾತನ್ನ ಈಗಾಗಲೇ ಇಡಿ ಅಧಿಕಾರಿಗಳು ಕೂಡ ತಿಳಿಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ವಿವರ ಏನಿದೆ ಅದರ ಬಗ್ಗೆ ನನಗೆ ಯಾವುದೇ ರೀತಿಯಂತ ಮಾಹಿತಿ ಇಲ್ಲ. ಯಾವ ಕಾರಣಕ್ಕೋಸ್ಕರ ನನಗೆ ಸಮನ್ಸ್ ನೀಡಲಾಗಿದೆ ಇದರ ಬಗ್ಗೆ ವಿವರ ಇಲ್ಲ. ಅದರ ಬಟ್ ನನ್ನ ಹತ್ರ ಏನ್ ಮಾಹಿತಿ ಇದೆ ಅದೆಲ್ಲವನ್ನೂ ಕೂಡ ಹೋಗಿ ಹೇಳ್ತೀನಿ. ಇದರಲ್ಲಿ ಏನೇನಾಗಿದೆ ಡೆವಲಪ್ಮೆಂಟ್, ಪೊಲಿಟಿಕಲ್ ಡೆವಲಪ್ಮೆಂಟ್ ಹೊರತಾಗಿ ಟ್ರಾನ್ಸಾಕ್ಷನ್ ವಿಚಾರಕ್ಕೂ ಕೂಡ ನನಗೆ ಯಾವುದೇ ರೀತಿಯಂತ ಮಾಹಿತಿ ಇಲ್ಲ. ಬಟ್ 19ನೇ ತಾರೀಕು ವಿಚಾರಣೆಗೆ ಬರುವಂತೆ ನೋಟಿಸ್ ಕೊಡಲಾಗಿದ್ರು ಕೂಡ ಮೊದಲೇ ಪೂರ್ವ ನಿರ್ಧಾರಿತ ಕಾರ್ಯಕ್ರಮಗಳಿರುವಂತಹ ಹಿನ್ನೆಲೆಯಲ್ಲಿ ತತ್ಕ್ಷಣಕ್ಕೆ ಬರೋದಕ್ಕೆ ಸಾಧ್ಯವಾಗಿಲ್ಲ. ಹೀಗಾಗಿ ಸೋಮವಾರ ಅಂದ್ರೆ 23ನೇ ತಾರೀಕು ವಿಚಾರಣೆಗೆ ಇದೆಲ್ಲದರ ಜೊತೆಗೆ ಮತ್ತೆ ಯಾರ್ಯಾರಿಗೆ ಇದು ಇಲ್ಲಿ ಬಂದು ಸುತ್ತಕ್ಕಬಹುದು ಅಂತ ಯಾವ್ಯಾವ ನಾಯಕರುಗಳಿಗೆ? ರಂಗನಾಥ್, ಈಗಲೇ ತತ್ಕ್ಷಣಕ್ಕೆ ಹೇಳೋದಕ್ಕೆ ಕಷ್ಟವಾಗುತ್ತೆ. ಬಟ್ ಇದರ ಸ್ವರೂಪ ಹೇಗಿದೆ, ಯಾವ ತರ ಇದೆ, ಒಂದ್ ಕಡೆಗೆ ಈಗಾಗಲೇ ಇರುವಂತಹ ಮಾಹಿತಿ ಪ್ರಕಾರ ಈ ಆಂತರಿಕವಾಗಿ ವ್ಯವಹಾರದಲ್ಲಿ ಅಂದ್ರೆ ಇದರಲ್ಲಿ ಇದು ಹಣಕಾಸಿನ ವ್ಯವಹಾರದಲ್ಲಿ ನೇರವಾಗಿ ಯಾವುದೇ ರೀತಿಯಂತ ಹಣ ವರ್ಗಾವಣೆ ಆಗ್ಲಿ ಬದಲಾವಣೆ ಆಗ್ಲಿ ಡಿ ಕೆ ಸುರೇಶ್ ಅಕೌಂಟ್ ಆಗ್ಲಿ ಅಥವಾ ಅವರ ಆಪ್ತರ ಅಕೌಂಟ್ ಯಾವುದೇ ರೀತಿಯಂತ ವರ್ಗಾವಣೆ ಆಗಿಲ್ಲ. ಹೀಗಾಗಿ ಈ ಕಾರಣಕ್ಕೋಸ್ಕರ ತತ್ಕ್ಷಣವಾಗಿ ನೇರವಾಗಿ ಅವರನ್ನ ಯಾವ ರೀತಿ ಪರಿಗಣಿಸಲಾಗುತ್ತೆ, ಅವರಿಂದ ಹೇಳಿಕೆಯನ್ನಷ್ಟೇ ಪಡೆಯಲಾಗ್ತಾ ಇದೆಯಾ ಅಥವಾ ವಿಚಾರಣೆ ಮಾಡಲಾಗ್ತಲೂ ಕೂಡ ಮುಂದಿನ ಹಂತದಲ್ಲಿ ಗೊತ್ತಾಗುತ್ತೆ. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಸೊ ಇದು ಸಂಗತಿ. ಐಶ್ವರ್ಯ ಗೌಡ ವಂಚನೆ ಪ್ರಕರಣದಲ್ಲಿ ಗುರುವಾರ ಬರಬೇಕು ಅಂತ ನೋಟಿಸ್ ಕೊಟ್ಟಿದ್ರು. ಆದರೆ ಮೊದಲೇ ಕಾರ್ಯಕ್ರಮಗಳು ಫಿಕ್ಸ್ ಆಗಿವೆ. ಹೀಗಾಗಿ 23ಕ್ಕೆ ಬರ್ತೀವಿ ಅಂತ ಹೇಳಿದಾರಂತೆ ಡಿ ಕೆ ಸುರೇಶ್. ಜೂನ್ 23ನೇ ತಾರೀಕು ಹಾಜರಾಗ್ತೀವಿ ಅಂತ ಹೇಳಿದ್ದಾರೆ. ಯಾಕಂದರೆ ಮೊದಲೇ ಪೂರ್ವ ನಿಗದಿತ ಕಾರ್ಯಕ್ರಮಗಳಿವೆ. ಹೀಗಾಗಿ ಇವ್ರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ದುಡ್ಡು ಕಾಸಿನ ಟ್ರಾನ್ಸಾಕ್ಷನ್ಸ್ಗಳಾಗಿಲ್ಲ. ಅವತ್ತು ಡಿ ಕೆ ಹೇಳಿದಂಥ ಒಂದು ಮಾತನ್ನು ಜ್ಞಾಪಿಸ್ಕೋಬೇಕು ನಾವು. ಗೃಹ ಸಚಿವರ ಮನೆ ಮೇಲೆ ರೇಡ್ ಆದಂಥ ಸಂದರ್ಭದಲ್ಲಿ, ಅಲ್ಲ ನೋಡಿ ಸಾಕಷ್ಟು ಜನ ಬರ್ತಿರ್ತಾರೆ, ನಾವು ಕೂಡ ಸಹಾಯ ಮಾಡಿರ್ತೀವಿ, ಕೊಟ್ಟಿರ್ಬೋದು, ಒಂದು 20-25 ಲಕ್ಷದ್ದು ಏನೋ ಕೊಟ್ಟಿರ್ಬೋದು ಅವರು, ನಾನು ಇಲ್ಲ ಅನ್ನಲ್ಲ ಅನ್ನುವಂಥ ಮಾತು. ಈ ರೀತಿ 8 ಜನ ಕೊಟ್ಟಿದ್ದಾರೆ. ಇದು ಸಂಗತಿ.